ಅಮೃತ ಬಿಂದು ಅಂತ ಹೇಳಿ ನೆಕ್ಟಾರ್ ಪಾಯಿಂಟ್ ಅಂತಾನೆ ಅನ್ಕೊಳ್ಳೋಣ. ಇದು ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುವಂತ ಒಂದು ವರ್ಕ್ಶಾಪ್ ಅಂತ ಅನ್ಕೊಳ್ಳೋಣ, ಕಾರ್ಯಾಗಾರ ಏನಾದ್ರು ಹೇಳ್ಬೋದು. ಇಲ್ಲಿ 30 ದಿನಗಳ ಒಂದು ಕಾಲ ನಡೆಯುವಂತ ಒಂದು ವರ್ಕ್ಶಾಪ್. ಇಲ್ಲಿ ಸ್ಪೆಷಲ್ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ ಏನಿರಲ್ಲ, ತುಂಬಾ ಸಿಂಪಲ್ ಆಗಿರುವಂತ ಹೀಲಿಂಗ್ ಆಗಿರ್ಬೋದು. ಕೆಲವೊಂದು ಪಾಯಿಂಟ್ಸ್ ಅಂತ ನಮ್ಮ ಬಾಡಿಲಿರುವಂತ ಪಾಯಿಂಟ್ಸ್ ಗಳನ್ನ ಗುರುತಿಸಿರ್ತೀವಿ. ಆ ಒಂದು ಪಾಯಿಂಟ್ಸ್ ಗಳನ್ನ ನಾನು ಪ್ರತಿದಿನ ಒಂದೊಂದು ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ ಗೆ ಹೀಲಿಂಗ್ ಬರೋರು ಹೀಲಿಂಗ್ ಮಾಡ್ಬೋದು, ಆಕ್ಯುಪ್ರೆಷರ್ ಏನಾದ್ರು ಗೊತ್ತಿದ್ರೆ ಆಕ್ಯುಪ್ರೆಷರ್ ಮಾಡ್ಬೋದು, ಅಥವಾ ಮಸಾಜ್ ಮಾಡ್ಬೋದು. ಅಷ್ಟೇನೆ. ಆಕ್ಯುಪ್ರೆಷರ್ ಗೊತ್ತಿರ್ಲೇಬೇಕು ಅಂತ ಏನಿಲ್ಲ, ಬಾಡಿ ಪಾರ್ಟ್ ಅಂತ ಏನಿದೆ ಆ ಪಾರ್ಟ್ ಮೇಲೆ ಒತ್ತಿಟ್ಕೊಂಡ್ರೆ ಸಾಕು, ಅದು ಆಕ್ಯುಪ್ರೆಷರ್ ಬೀಳ್ತಾ ಇರುತ್ತೆ. ಅಷ್ಟೇ ಮಾಡಿದ್ರು ಆಗುತ್ತೆ. ಏನು ಇದಕ್ಕೆ ಆಕ್ಯುಪ್ರೆಷರ್ ಕಲಿಬೇಕು ಅದೆಲ್ಲ ಏನಿಲ್ಲ, ಮತ್ತೆ ಮಸಾಜಿಂಗ್ ಅವೆಲ್ಲ ಕಲಿಬೇಕು ಅಂತಾರ ಏನಿಲ್ಲ. ಸಿಂಪಲ್ ಆಗಿ ಮಸಾಜ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಆ ಒಂದು ಪಾಯಿಂಟ್ಸ್ ಅಂತ ಏನಿರುತ್ತೆ ಆ ಪಾಯಿಂಟ್ಸ್ ಅಲ್ಲಿ ನಾವು ಅವತ್ತಿನ ದಿನ ಆ ಒಂದು ಪಾಯಿಂಟ್ಸ್ ಗೆ ಸಂಬಂಧಪಟ್ಟಿರುವಂತಹ ಪೋರ್ಟಲ್ಗಳು ಓಪನ್ ಆಗಿರುತ್ತೆ. ಆವಾಗ ಓಪನ್ ಆಗಿರೋ ಸಹಾಯದಿಂದ ನಮ್ಮ ಆ ಪಾಯಿಂಟ್ಸ್ಗಳು ಹೀಲ್ ಆಗ್ತಾ ಹೋಗುತ್ತೆ. ಒಂದು ರೀತಿಯಲ್ಲಿ ಹೀಲ್ ಆಗ್ಬೋದು, ಪ್ಲಸ್ ಆಕ್ಟಿವ್ ಆಗ್ಬೋದು ಆ ಪಾಯಿಂಟ್ಸ್ಗಳು. ರೀತಿಯಲ್ಲಿ ಒಂದು ಆರೋಗ್ಯನ ಸಿಗತ್ತೆ. ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅದು ಕಟ್ ಆಗಿತ್ತು, ಮತ್ತೆ ಜಾಯ್ನ್ ಆಗಿದ್ದೀನಿ. ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಯಾರಾದ್ರೂ ಹೇಳಿ, ತುಂಬಾ ಲೋ ಇದೆಯಾ ವಾಯ್ಸ್? ರಾಘವೇಂದ್ರ ಹೇಳಿ. ಸ್ವಲ್ಪ ಆಗ್ಲೇ ಲೋ ಐತೆ ಸರ್, ಇವಾಗ ಮತ್ತೆ ಜಾಯ್ನ್ ಆದಾಗ ಕರೆಕ್ಟ್ ಆಗಿದೆ. ಇವಾಗ ಸರಿ ಇದೆ ಅಲ್ವಾ? ಹೌದು ಹೌದು. ಓಕೆ ಓಕೆ. ಈಗಲೂ ಸಹ ವಾಲ್ಯೂಮ್ ಲೋ ಇದೆಯಾ? ವಾಯ್ಸ್ ಲೋ ಆಗಿ ಬರ್ತಾ ಇದೆ ನಂದು. ಇಲ್ಲ ಸರ್, ಕರೆಕ್ಟ್ ಆಗಿದೆ ಇವಾಗ, ತುಂಬಾ ಚೆನ್ನಾಗಿದೆ ಇವಾಗ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಅಂದಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಈ ಒಂದು ಪಾಯಿಂಟ್ಸ್ ಗಳಂತ ಏನಿರುತ್ತೆ, ಈ ಪಾಯಿಂಟ್ಸ್ ಗಳು ಆಕ್ಟಿವ್ ಆಗುತ್ತೆ, ಪ್ಲಸ್ ನಮಗೆ ಒಂದು ರೀತಿಯಲ್ಲಿ ಬ್ಲಿಸ್ ಸಿಗ್ತಾ ಹೋಗುತ್ತೆ, ಆನಂದ ಅಂತ ಏನಿರುತ್ತೆ ಅದು ಸಿಗ್ತಾ ಹೋಗುತ್ತೆ. ಇಷ್ಟೇ ಇರುತ್ತೆ ನಾವು ಮಾಡುವಂಥದ್ದು. ಆ ಒಂದು ಟೈಮ್ ಅಂತ ಕೊಟ್ಟಿರ್ತೀನಿ, ಆ ಟೈಮ್ ಅಲ್ಲಿ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಪಾಯಿಂಟ್ಸ್ ಗಳು ಬರಬಹುದು, ಎಲ್ರಿಗೂ ಸೇಮ್ ಬರುತ್ತೆ ಅನ್ನೋದೇನಿರಲ್ಲ. ಪ್ರತಿಯೊಬ್ಬರಿಗೂ ಯಾರೆಲ್ಲ ಜಾಯ್ನ್ ಆಗುವಂತ ಇಂಟ್ರೆಸ್ಟ್ ಇರ್ತಾರೆ ಅವರೆಲ್ಲರಿಗೂ ಬೇರೆ ಬೇರೆ ಬರ್ಬೋದು. ಜೊತೆಯಲ್ಲಿ ದೇವತೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರ ಇರುತ್ತೆ. ಈಗ ಸಾಕಷ್ಟು ಜನ ದಿವ್ಯ ಯೋಗ ಕಾರ್ಯಾಗಾರ ಎಲ್ಲ ಅಟೆಂಡ್ ಮಾಡಿದ್ರಿ, ಲಾಸ್ಟ್ 1 year ಬ್ಯಾಕ್ ಎಲ್ಲ ಮಾಡಿದ್ವಿ ನಾವು. ಸೇಮ್ ಇದೆ, ಅದೇ ರೀತಿನೇ ಇರುತ್ತೆ. ಮಂತ್ರಗಳು ಮೇ ಬಿ ಆ ಟೈಮಲ್ಲಿ ಕೊಟ್ಟಿರುವಂತ ಮಂತ್ರಗಳೇ ಬರ್ಬೋದು, ಬೇರೆ ಮಂತ್ರಗಳು ಬರ್ಬೋದು. 108 ಸರಿ ಅವತ್ತಿನ ದಿನ ಆ ಟೈಮಲ್ಲಿ ಚಾಂಟ್ ಮಾಡಿದ್ರೆ ಆಯ್ತು, ಅಷ್ಟೇನೆ ಮಾಡ್ಬೇಕಾಗಿರೋದು. ಆ 30 ದಿನಗಳಿರುತ್ತೆ. ಇದು ಒಂದು ರೀತಿಲಿ 30 ದಿನದಲ್ಲಿ 2 ಸರ್ಕಲ್ ಅಲ್ಲಿ ಆಗತ್ತದು. ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಆರೋಗ್ಯದ ವಿಷಯದಲ್ಲಿ ಬದಲಾವಣೆಗಳು ಬರುತ್ತೆ. ಜೊತೆಲಿ ಹೀಲಿಂಗು ಮಾಡ್ಕೋಬಹುದು, ಆಕ್ಯುಪ್ರೆಷರ್ ಕೂಡ ಮಾಡ್ಕೋಬಹುದು, ಮಸಾಜ್ ಕೂಡ ಮಾಡ್ಕೋಬಹುದು. ಹೀಲಿಂಗ್ ಕಲ್ತಿರೋರೇ ಸೇರ್ಬೇಕು ಅನ್ನೋದೇನಿಲ್ಲ. ಈ 3ರಲ್ಲಿ ಯಾವುದೇ ರೀತಿ ಇದಿದ್ರು ಮಾಡ್ಬೋದು. ಇದಕ್ಕೇನು ಮಸಾಜಿಂಗ್ ಅಂದ್ರೆ ಈಗ ಆಕ್ಯುಪ್ರೆಷರ್ಗೆ ಸಂಬಂಧಪಟ್ಟಿರುವಂತಹ ಕೆಲವು ಇದು ಬರುತ್ತೆ, ಪ್ರಾಪ್ಸ್ ಅಂತ ಏನ್ ಹೇಳ್ತಾರೆ ಅವೆಲ್ಲ ಬರುತ್ತೆ. ಅದರಲ್ಲಿ ರಿಂಗ್ಸ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ಅವೆಲ್ಲ ಏನು ಅವಶ್ಯಕತೆ ಇರಲ್ಲ. ಇದ್ದವರು ಅದನ್ನ ಬಳಸಬಹುದು, ಇಲ್ಲದೆ ಇರೋರು ಜಸ್ಟ್ ಬೆರಳಲ್ಲಿ ಆ ಪಾಯಿಂಟ್ ಗಳಿಗೆ ಪ್ರೆಷರ್ ಕೊಟ್ರೆ ಆಯ್ತು, ಅಷ್ಟೇನೆ. ನಾ ಹೇಳೋದೇನು ಅಂದ್ರೆ, ಹೀಲಿಂಗ್ ಬರೋರು ಹೀಲಿಂಗ್ ಮಾಡ್ಕೊಳ್ಳಿ, ಜೊತೆಲಿ ಆ ಪಾಯಿಂಟಿಗೆ ಪ್ರೆಷರ್ ಕೊಡಿ, ಜೊತೆಲಿ ಮಸಾಜ್ ಮಾಡ್ಕೊಳ್ಳಿ. ನಾವೊಂದು ನೆಕ್ಸ್ಟ್ ಅದಕ್ಕೋಸ್ಕರ ಏನು ಆಯಿಲ್ ಒಂದು ಪ್ರಿಪ್ರೇಷನ್ ಮಾಡೋದಿರುತ್ತೆ, ಅರೌಂಡ್ 100 ml ಅಂತ ಅನ್ಕೊಳ್ಳೋಣ. ಅದು ಹೇಗ್ ಮಾಡೋದು ಅನ್ನೋದು ನೆಕ್ಸ್ಟ್ ಜಾಯಿನ್ ಆದ್ಮೇಲೆ ತಿಳಿಸ್ತೀನಿ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ. ಅದನ್ನ ನೀವು ಮಾಡ್ಕೊಂಡು ಆ ಮಸಾಜ್ ಮಾಡ್ಕೊಳ್ಳುವಾಗ ಆ ಒಂದು ಆಯಿಲ್ 1-2-3 ಹನಿ ಅಷ್ಟೇ ಹಾಕ್ಬೇಕಾಗಿರುತ್ತೆ. ಅದನ್ನ ಹಾಕೊಂಡು ನಾ ಹೇಳಿರೋ ಪಾಯಿಂಟಿಗೆ ಮಾತ್ರನೇ ಮಸಾಜ್ ಮಾಡ್ಬೇಕಾಗಿರುತ್ತೆ. ಹೀಲಿಂಗ್ ನೀವು ಎಲ್ಲಾ ಪಾಯಿಂಟ್ಸಿಗೂ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆಕ್ಯುಪ್ರೆಷರ್ ಕೊಡ್ತೀರಾ ಅಥವಾ ಮಸಾಜ್ ಮಾಡ್ತೀರಾ ಅಂದ್ರೆ
ಆ ಪಾಯಿಂಟಿಗೆ ಮಾತ್ರನೇ ಮಾಡ್ಬೇಕಾಗಿರುತ್ತೆ. ಆ ಪಾಯಿಂಟಿಗೆ ಮಾಡಿದಾಗ ಅದು ಪೋರ್ಟಲ್ ಓಪನ್ ಆಗುತ್ತೆ ಪ್ಲಸ್ ಹೀಲ್ ಆಗುತ್ತೆ. ಈ ರೀತಿ ಇರುತ್ತೆ. ಆ, ಇಷ್ಟೇ ಇರುವಂತದ್ದು. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇಷ್ಟೇ ಇರುತ್ತೆ. ಒಂದು ಏನ್ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ಗೆ ಒಂದು ಅಮೃತ ಶಕ್ತಿ ಬರ್ಲಿ ಅನ್ನೋ ಉದ್ದೇಶದಿಂದ ಅಮೃತ ಬಿಂದು ಅಂತ ಹೇಳಿ ಈ ಒಂದು ಹೆಸರಿಟ್ಟಿರುವಂತದ್ದು. ನೆಕ್ಟರ್ ಪಾಯಿಂಟ್ಸ್ ಅಂತಾನು ಹೇಳ್ಬೋದು. ಈ ರೀತಿ ಹೆಸರಿಟ್ಟಿರೋದು ಅಷ್ಟೇನೆ. ಇಲ್ಲಿ ಯಾವ್ದು ಅಮೃತ ಕುಡಿಸೋವಂಥದ್ದಿಲ್ಲ. ದೇವತೆಗಳಿಗೆ ಸಿಗಲ್ಲ ಇಲ್ಲಿ. ನಮ್ಗೆಲ್ಲ ನಾವೆಲ್ಲ ಸಾಮಾನ್ಯ ಮನುಷ್ಯರು. ಓಕೆ, ಇದಕ್ಕೆ ಫೀಸ್ ಅಂತ ಅಂದ್ರೆ 1100 ರುಪೀಸ್ ಇರುತ್ತೆ ಫೀಸ್ 30 ಡೇಸ್. ಸರ್ ಕಟ್ ಆಯ್ತು ಅವಾಗ. ಬರ್ತದೆ ಸಾಕಷ್ಟು ಸರಿ ನಾನು ಹೇಳಿರ್ತೀನಿ. ಓಕೆ, ನೆಟ್ವರ್ಕ್ ಹೋಗಿತ್ತು, ಈಗ ಕೇಳಿಸ್ತಾ ಇರ್ಬೋದು. ಒಂದು ಫೀಸ್ ಅಂತ ಏನಿರುತ್ತೆ ಇದ್ರದ್ದು ಸೇವಾ ಶುಲ್ಕ 1100 ರುಪೀಸ್ ಇರುತ್ತೆ. ಜಾಯಿನ್ ಆದ ನಂತರ ಪೇ ಮಾಡಿ ಜಾಯಿನ್ ಆದ ನಂತರ ನಿಮ್ಮ ಒಂದು ಬರ್ತ್ ಡೀಟೇಲ್ಸ್ ನ ಶೇರ್ ಮಾಡಬೇಕಾಗಿರುತ್ತೆ. ಬರ್ತ್ ಟೈಮ್ ಆಗಿರ್ಬೋದು, ಬರ್ತ್ ಪ್ಲೇಸ್ ಆಗಿರ್ಬೋದು, ಮತ್ತೆ ಬರ್ತ್ ಡೇಟ್, ಇದಷ್ಟು ಬೇಕಾಗಿರುತ್ತೆ. ಇದಷ್ಟು ಕೊಟ್ಮೇಲೆ ನಾವು ನಿಮಗೆ ಯಾವ ಒಂದು ಪಾಯಿಂಟ್ಸ್ ಯಾವ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಅನ್ನೋದು ಸೆಪರೇಟ್ ಆಗಿ ಒಂದು ಗ್ರೂಪ್ ಅಲ್ಲಿ ಮಾಡಿರ್ತೀವಿ. ಆ ಗ್ರೂಪ್ ಅಲ್ಲಿ ಏನ್ ಬರುತ್ತೆ ನೀವು ಅದನ್ನೇ ಡೈಲಿ ಫಾಲೋ ಮಾಡಬೇಕಾಗಿರುತ್ತೆ. ಇಲ್ಲಿ ಬೇರೆ ಏನು ಮಾಡುವಂತದ್ದಿರಲ್ಲ, ಇಷ್ಟೇನೆ. ಇದರಲ್ಲೇ ಸಾಕಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ. ಆರೋಗ್ಯ ಕೂಡ ಸಿಗುತ್ತೆ. ಜೊತೆಲಿ ದಿವ್ಯ ಯೋಗದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಆಳುಬ್ರಿಗೆ ಎಲ್ರಿಗೂ ಯಾವ ರೀತಿ ಬದಲಾವಣೆಗಳು ತಂತು, ಗುಡ್ ಲಕ್ ಆಗಿರ್ಬೋದು, ಫಾರ್ಚೂನ್ ಆಗಿರ್ಬೋದು, ಎಲ್ಲ ಹೇಗೆ ಬಂತು ಅನ್ನೋದು ಗೊತ್ತಿರತ್ತೆ. ಇಲ್ಲಿ ಕೂಡ ಮತ್ತೆ ಅದು ರಿಪೀಟ್ ಆಗುವಂತ ಸಾಧ್ಯತೆ ಎಲ್ಲ ಇರತ್ತೆ, ರಿಪೀಟ್ ಆಗತ್ತೆ, ಪಾಸಿಟಿವಿಟಿ ಬರುತ್ತೆ. ಇಷ್ಟೇ ಇರೋದು ವಿಷಯ, ಇಷ್ಟೇ ಇರೋದು. 5 ನಿಮಿಷ ಮೆಸೇಜ್ ಅಲ್ಲೇ ಹೇಳ್ಬೋದಿತ್ತು. ಕೆಲವರು ಮತ್ತೆ ಮೆಸೇಜ್ ನನಗೆ ಹಾಕ್ತಾ ಇರ್ತೀರಾ ಹೇಗೆ ಏನು ಅಂತ ಹೇಳಿ. ಅದಕ್ಕೋಸ್ಕರ ಒಂದು VC ಮಾಡಿದ್ರೆ ಎಲ್ರಿಗೂ ಒಳ್ಳೇದಿರುತ್ತೆ. ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಾನು ಇವತ್ತೊಂದು VC ಮಾಡಿದ್ದೀನಿ. ಇವಾಗ ಯಾರಿಗಾದ್ರೂ ಈ ವಿಷಯವಾಗಿ ಏನಾದ್ರೂ ಡೌಟ್ಸ್ ಅಂತ ಇದ್ರೆ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ ಯಾರೆಲ್ಲ ಡೌಟ್ಸ್ ಇದೆ ಅವರು. ಸೊ ಅಂದ್ರೆ ಬರ್ತ್ ಡೇಟ್ ಕೊಟ್ಟಾಗ ನಮಗೆ ಇರೋ ರೋಗದ ಮೇಲೆ ವರ್ಕ್ ಮಾಡೋದ ಇಲ್ಲ ಜನರಲ್ ಆಗಿ ಮಾಡೋದು? ಇಲ್ಲ ಜನರಲ್ ಇಲ್ಲ. ಇಲ್ಲಿ ಪ್ರತಿಯೊಬ್ರು ಪ್ರತಿಯೊಂದು ತನ್ನದೇ ಆದಂತಹ ಕರ್ಮಗಳನ್ನ ಹೊತ್ಕೊಂಡು ತಂದಿರ್ತಾರೆ. ಇಲ್ಲಿ ಪ್ರತಿಯೊಬ್ರು ಬೇರೆ. ಸರಿ. ಹಾ, ಇಲ್ಲಿ ಇದು ಯಾವ್ದು ಜನರಲ್ ಅಂತ ಇರಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆನೆ ಇರುತ್ತೆ ಇಲ್ಲಿ ಪಾಯಿಂಟ್ಸ್. ಇವತ್ತು ಕೆಲವರಿಗೆ ಕುತ್ತಿಗೆ ಭಾಗ ಬಂದಿದೆ ಅಂದ್ರೆ ಅದೇ ದಿನ ಇನ್ ಕೆಲವರಿಗೆ ಮೊಳಕಾಲ್ ಭಾಗ ಬಂದಿರಬಹುದು, ಅಥವಾ ಆಂಕಲ್ಸ್ ಬಂದಿರ್ಬೋದು. ಈ ರೀತಿ ಬೇರೆ ಬೇರೆ ಬಂದಿರ್ಬೋದು. ಹೀಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಿಮಗೆ ಏನಂತ ಬಂದಿರತ್ತೆ ಅದನ್ನಷ್ಟೇ ಮಾಡಿ. ಈಗ ಮೇ ಬಿ ಕೆಲವ್ರು ಫ್ಯಾಮಿಲಿ ಇರ್ತಾರೆ, ಅವ್ರು ಇಬ್ರು ಸೇರಿರ್ತಾರೆ, ಅವರಿಗೆ ಇವತ್ತು ಈ ಪಾಯಿಂಟ್ ಬಂದಿದೆ, ಇನ್ನೊಬ್ರಿಗೆ ಈ ಪಾಯಿಂಟ್ ಬಂದಿದೆ ಅನ್ನೋದು ಕನ್ಫ್ಯೂಷನ್ ಎಲ್ಲ ಆಗೋದ್ ಬೇಡ. ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ, ಮತ್ತೆ ಅಲ್ಲಿ ಕನ್ಫ್ಯೂಸ್ ಆಗತ್ತೆ ಇವತ್ತು ಯಾವ್ದು ಮಾಡ್ಕೋಬೇಕು ಅನ್ನೋದಿರುತ್ತೆ. ಹಾಗಾಗಿ ಅವತ್ತೇನಿರುತ್ತೆ ಆ ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟ್ ಅಷ್ಟೇ ಮಾಡ್ಬೇಕು. ಅದು ಆ ಪಾಯಿಂಟ್ ನಮಗೆ ಹುಡ್ಕೋದ್ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ನಾನು ಬೇಕಾದ್ರೆ ಒಂದು ಆ ಫಿಗರ್ ಅಲ್ಲಿ ಒಂದು ರೆಡ್ ಕಲರ್ ಇದ್ ಮಾಡಿ ಪಾಯಿಂಟ್ ಮಾಡಿ ಅದೇ ಒಂದು ಮೆಸೇಜ್ ಮೂಲಕನೂ ಕಳಿಸಿರ್ತೀನಿ. ಈ ಪಾಯಿಂಟ್ ಅಲ್ಲಿ ಇವತ್ತು ನೀವು ಮಸಾಜಿಂಗ್ ಆಗಿರ್ಬೋದು, ಅಥವಾ ಹೀಲಿಂಗ್ ಆಗಿರ್ಬೋದು, ಅಥವಾ ಆಕ್ಯುಪ್ರೆಷರ್ ಇದ್ ಮಾಡೋದು ಎಲ್ಲ ಮಾಡ್ಬೋದು. ನಾ ಕೊಟ್ಟಿರುವಂತ ಟೈಮ್ ಅಲ್ಲಿ ನೀವು ಅರೌಂಡ್ ಒಂದು 20 ಮಿನಿಟ್ಸ್ ಅಷ್ಟು, ಮಿನಿಮಮ್ 20 ಮಿನಿಟ್ಸ್ ಮಾಡಿದ್ರು ಆಗತ್ತೆ. ಮ್ಯಾಕ್ಸಿಮಮ್ ಅಂತ ಏನಿಲ್ಲ, ಮಿನಿಮಮ್ ಒಂದು 20 ಮಿನಿಟ್ಸ್ ಅಂತ ಅನ್ಕೊಳ್ಳೋಣ. ಆ 20 ಮಿನಿಟ್ಸ್ ಅಲ್ಲಿ ಹೀಲಿಂಗು ಆಗಿರುತ್ತೆ, ಮಸಾಜು ಆಗಿರುತ್ತೆ, ಪ್ಲಸ್ ಪ್ರೆಷರ್ ಮಾಡುವಂತದ್ದು ಏನಿರುತ್ತೆ ಇದು ಕೂಡ ಆಗಿರುತ್ತೆ. ಅದಷ್ಟು ಮಾಡಬಹುದು. ನಾ ಕೊಟ್ಟಿರೋ ಟೈಮ್ ಇನ್ನೂ ಜಾಸ್ತಿ ಇದೆ. ನೀವು ಆಲ್ರೆಡಿ 20 ಮಿನಿಟ್ಸ್ ಕಂಪ್ಲೀಟ್ ಮಾಡಿದೀರಾ, ಈಗ ಬೆಳಗಿಂದ ಸಂಜೆ ತನಕನೂ ಟೈಮ್ ಇದೆ ಅಂತ ಅನ್ಕೊಳ್ಳೋಣ. ಆ ರೀತಿ ಇತ್ತು ಅನ್ನುವಾಗ ಇನ್ನೊಮ್ಮೆ ಸೇಮ್ ರಿಪೀಟ್ ಮಾಡ್ಬೋದು ಆ ಟೈಮ್ ಒಳಗೆ. ಆ ಟೈಮ್ ಮುಗಿದ ಮೇಲೆ ಮಾಡೋ ಹಾಗಿಲ್ಲ. ಓಕೆ, ಮತ್ತೇನಾದ್ರು ಡೌಟ್ಸ್ ಇದೆ? ರಾಘವೇಂದ್ರ ಆಯ್ತಾ ನಿಮ್ದು? ಕ್ಲಿಯರ್ ಆಯ್ತು? ಹಾ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇದೆ ಅಲ್ವಾ? ವಾಯ್ಸ್ ಮತ್ತೆ ಲೋ ಆಗಿದೆ. ಹಾ, ಸೇಮ ಮಾತಾಡಿ.
ಸುಮಾ ಭಟ್ ಮಾತಾಡಿ. ಹಾ ಸರ್ ನಮಸ್ತೆ. ಅದು ನೀವೇನೋ ಒಂದೊಂದೇ ಪಾಯಿಂಟು ಅವ ಹೇಳಿದ ಟೈಮಲ್ಲೇ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಒಂಚೂರು ಡೌಟ್ ಇದೆ. ಏನಂದರೆ ನೀವು ಅಕ್ಯುಪ್ರೆಷರ್ ಯಾವಾಗಲೂ ಮಾಡ್ಕೋತಾ ಇದ್ದವಾಗ ಆ ಪಾಯಿಂಟ್ ಅದರೊಳಗೆ ಬಂದಿದ್ರೆ ಬೇರೆ ಟೈಮಲ್ಲಿ ಮಾಡಬಾರ್ದು ಅದನ್ನ. ಸರ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಾ ಈಗ ಕೇಳಿಸ್ತಾ ಇದೆ ಸರ್. ಹಾ. ನೀವು ನೋಡಿ, ಅಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ನಿಮ್ ಸೈಡ್ ನೆಟ್ವರ್ಕ್ ಹೌದಾ? ಓಕೆ. ನೆಟ್ವರ್ಕ್ ಇರೋ ಪ್ಲೇಸಿಗೆ ಬನ್ನಿ. ಸೀಮಾ ಅವ್ರು ಮಾತಾಡಿ. ನಮಸ್ತೆ. ಏನು ಕೇಳ್ಬೇಕು ಅಂತ ಇನ್ನು ಪ್ರಿಪೇರ್ ಮಾಡಿ, ಹಾಗಾಗಿ ಏನಾದ್ರೂ ಕ್ವಶನ್ ಬಂದಾಗ ಕೇಳ್ತೀನಿ. ಆಗ್ಲಿ ಓಕೆ. ಸುಧಾ ಕಾಮತ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಹೇಳಿ. ನಮಸ್ತೆ. ಇದು ನನಗೆ ವೆರಿಕೋಸ್ ವೈನ್ಸ್ ಇದೆ. ರೈಟ್ ಲೆಗ್ ಅಲ್ಲಿ ಸ್ವಲ್ಪ ಹಿಂದ್ಗಡೆ ಇದೆ. ಓಕೆ. ಹಾಗಾಗಿ ಸ್ವಲ್ಪ ಪಾದದಲ್ಲಿ ಸ್ವಲ್ಪ ಇದು ಟ್ಯಾನ್ ಆಗಿದೆ, ಸ್ವಲ್ಪ Okay. ಕಪ್ಪು ಕಲರ್ ಬಂದಿದೆ. ಅದಕ್ಕೆ ಏನಾದ್ರೂ ಯೂಸ್ ಆಗುತ್ತಾ, ಹೇಗೆ ಇದು? ಎಲ್ಲಾ ರೀತಿಲೂ ಯೂಸ್ ಆಗತ್ತೆ. ವೆರಿಕೋಸ್ ವೈನ್ಸ್ ಎಲ್ಲ ಇದೆ ಅಂದಾಗ ನೀವು ಅದೇ ಸೇಮ್ ಇದಕ್ಕೇನೆ ನೀವು ಡೈಲಿ ಹೀಲಿಂಗ್ ಮಾಡ್ಕೊಳ್ತಾ ಹೋಗಿ, ಅದರಿಂದನೂ ಕ್ಲಿಯರ್ ಆಗತ್ತೆ. ಇದು ಯಾವ್ದು ಒಂದೇ ರೇಖಿ healing ಆ? ಸಮಸ್ಯೆ. ಹೌದು, ರೇಖಿ ಹೀಲಿಂಗ್ ಏನ್ ಕಲ್ತಿದ್ದೀರಾ ನೀವು, ಯಾವ ಹೀಲಿಂಗ್ ಕಲ್ತಿದ್ದೀರಾ ಅದೇ ಹೀಲಿಂಗ್ ನಲ್ಲಿ ಮಾಡ್ಕೊಳ್ಳಿ. Level 2 ಆಗಿದೆ. ಅದೇ ನಿಮಗೆ ಏನ್ ಗೊತ್ತಿದೆ ಅದರಲ್ಲೇ ಹೀಲಿಂಗ್ ಮಾಡ್ಕೊಳ್ಳಿ. ಹಾ. ಅಲ್ಲ, ಅದು ಇದ್ರಲ್ಲಿ ಕ್ಲಾಸ್ ಅಲ್ಲಿ ಹೇಗೆ ನನಗೆ ನನಗೆ ಇದಾಗತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ಅದೇ ನಾ ಹೇಳದ್ನಲ್ಲ, ಪ್ರತಿ ದಿನಾನು ಪ್ರತಿ ಒಂದು ಪಾಯಿಂಟ್ಸ್ ಗೆ ಹೀಲ್ ಮಾಡ್ತಾ ಇರ್ತೀರಾ, ಅದರಿಂದ ನಿಮಗೆ ಈ ಪಾಯಿಂಟ್ ಕೂಡ ಹೀಲ್ ಆಗಬಹುದು. ಹಾ, ಅದು ಟ್ಯಾನ್, ಅದು ಸ್ವಲ್ಪ ಟ್ಯಾನ್ ಇದು ಹೋಗ್ಬೋದೇನಲ್ವಾ? ಸ್ವಲ್ಪ ಕಪ್ಪಾಗಿದೆ ಪಾದಗಳು. ಟ್ಯಾನ್ ಎಲ್ಲ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲೇನಾದ್ರೂ ಬ್ಲಾಕೇಜಸ್ ಅಂತ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗ್ಬಹುದು. ಬ್ಲಾಕೇಜಸ್ ಏನಿಲ್ಲ, ಈ ವೆರಿಕೋಸ್ ವೈನ್ಸ್ ಸಣ್ಣದು ಸ್ವಲ್ಪ ಡೆವಲಪ್ ಆಗಿದೆ. ಬ್ಲಾಕೇಜಸ್ ಅದಕ್ಕೆ ರಿಲೇಟೆಡ್. ಸ್ಟಾಕಿಂಗ್ಸ್ ಡೈಲಿ ಹಾಕೊಳ್ಬೇಕು ಸ್ಟಾಕಿಂಗ್ಸ್ ಅಂತ ಹೇಳಿದ್ದಾರೆ. ಸ್ಟಾಕಿಂಗ್ಸ್ ಹಾಕಿದ್ರಿಂದ ಕಡಿಮೆ ಇದೆ ಈಗ, ಆದ್ರೆ ಇದು ಸ್ವಲ್ಪ ಬಾಡಿ ಎಲ್ಲ ಬಿಳಿ ಇರೋದ್ರಿಂದ ಅದು ಕಪ್ಪು ಎದ್ದು ಕಾಣುತ್ತೆ. ಅದಕ್ಕೇನು ಪರಿಹಾರ ಅಂತ? ಹಲೋ, ಕೇಳಿಸ್ತಾ ಇಲ್ವಾ ಸರ್? ಸರ್ ಮತ್ತೆ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ದು ಅಲ್ವಾ ನಾ ಮಾತಾಡ್ತಾ ಇರೋದು? ನಿಮ್ದು ಸರ್, ಕೇಳಿಸ್ತಿಲ್ಲ ನೀವು ಸರ್. ಮಾತಾಡಿದ್ ಕೇಳಿಸ್ತಾ ಇಲ್ಲ. ಸರ್, ನೀವು ಮಾತಾಡಿದ್ ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ. ಅದೇ ನನ್ಗೆ ಇದರಲ್ಲಿ ನನ್ಗೆ ಹೀಲಿಂಗ್ ಅಂತಂದ್ರೆ ಯಾವ ಟೈಮಲ್ಲಿ ಇರುತ್ತೆ ಸರ್ ಅದು? ನೀವು ದಿವ್ಯ ಎಲ್ಲ ಅಟೆಂಡ್ ಮಾಡಿದೀರಾ ಹಿಂದೆಲ್ಲ, ಯಾವ ಟೈಮಲ್ಲಿ ಬರ್ತಾ ಇತ್ತು ಅಂತ ನಿಮಗೆ ಗೊತ್ತಿದೆ, ಅದೇ ರೀತಿ ಇರುತ್ತೆ. ದಿವ್ಯ ಕಾರ್ಯಾಗಾರ ಒಂದೊಂದ್ ದಿವಸ ಒಂದೊಂದ್ ಟೈಮಲ್ಲಿ ಇರ್ತಲ್ವಾ ಸರ್? ಬೆಳಿಗ್ಗೆ ಒಮ್ಮೊಮ್ಮೆ 7:15, ಹೌದು 8:30 ಈ ತರ ಇರ್ತಲ್ವಾ? ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ. ಹಾ,
ಅಂದ್ರೆ ಇದು ಆಕ್ಚುಲಿ ಹೀಲಿಂಗ್ ಎಷ್ಟು ಮಿನಿಟ್ಸ್ ಇರ್ತದೆ? ನೀವು ಮಾಡ್ಕೋಬೇಕಾಗಿರತ್ತೆ. ನಾ ಹೇಳಿದ್ನಲ್ಲ ಮಿನಿಮಮ್ 20 ಮಿನಿಟ್ಸ್ ನೀವು ಮಾಡ್ಕೋಬೇಕಾಗಿರತ್ತೆ ಅಂತ. ಅಂದ್ರೆ ನಮ್ ಫ್ರೀ ಟೈಮ್ ಅಲ್ಲಿ ಮಾಡ್ಕೋಬಹುದಾ? ಫ್ರೀ ಟೈಮ್ ಅಲ್ಲ, ನಾವು ಕೊಟ್ಟಿರೋ ಟೈಮ್ ಅಲ್ಲಿ ನೀವು ಫ್ರೀ ಮಾಡ್ಕೊಂಡು ಮಾಡ್ಕೋಬೇಕು. ಹಾ ಹಾ ಹಾ. ನಿಮ್ ಫ್ರೀ ಟೈಮ್ ಅಲ್ಲಿ ಆ ಪೋರ್ಟಲ್ ಓಪನ್ ಇರುತ್ತೋ ಇಲ್ಲೋ ಗೊತ್ತಿರಲ್ವಲ್ಲ. ಈಗ ಹೇಗೆ ಒಂದು ನೆಕ್ಟಾರ್ ಪಾಯಿಂಟ್ ಅಂತ ಇರುವಾಗ ಹಾಗೆ ಪಾಯ್ಸನ್ ಪಾಯಿಂಟ್ ಅಂತಾನು ಇರ್ಬೋದಲ್ವಾ. ಆ ಟೈಮ್ ಚೇಂಜ್ ಆದ ತಕ್ಷಣ ನೆಕ್ಟಾರ್ ಪಾಯಿಂಟ್ ಪಾಯ್ಸನ್ ಪಾಯಿಂಟ್ ಗೆ ಟರ್ನ್ ಆಗ್ಬೋದಲ್ವಾ. ಹಾಗಾಗಿ ನಾವು ಹಾಗಾದ್ರೆ ಕೊಟ್ಟಿರುವಂತ ನೀವು ಟೈಮ್ ಏನಿರುತ್ತೆ ಆ ಟೈಮ್ ಅಲ್ಲಿ ಮಾಡ್ಕೊಳ್ಳೋದು ಒಳ್ಳೇದಿರತ್ತೆ. ಅವಾಗ ಜಾಗ್ರತಾ ಬಿಂದು ಆಗಿರುತ್ತೆ. ನೀವು ನಮ್ಮ ಫ್ರೀ ಟೈಮ್ ಅಲ್ಲಿ ಮಾಡಿದಾಗ ಅದು ನಮ್ಗೆ ಯೂಸ್ ಆಗೋದಿಲ್ಲ ಅಂತ ಹೇಳೋದಲ್ವಾ? ಇಲ್ಲಮ್ಮ, ಆ ರೀತಿ ಎಲ್ರೂ ಫ್ರೀ ಟೈಮ್ ಅಲ್ಲಿ ಅಂತ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಬೇರೆ ರೀತಿ ಇವಾಗ ನಾನ್ ಮಾಡ್ಬೇಕಲ್ಲ. ಹೇಳೋದು, ಇವಾಗ ಮಧ್ಯಾಹ್ನ ಆಫ್ಟರ್ 1:30 ನಾನು ಫ್ರೀ ಆಗಿರ್ತೀನಿ, ಅವಾಗ ನಾನು ಮಾಡ್ಕೊಳ್ಬಹುದಾ? ಆ ತರ ಕೇಳ್ತಾ ಇರೋದು ನಾನು. ಇಲ್ಲ, ನಾನ್ ಕೊಟ್ಟಿರೋ ಟೈಮ್ ಅಲ್ಲೇ ಮಾಡ್ಬೇಕಾಗಿರತ್ತೆ. ಈ ಬೆಳಗ್ಗೆ ಬರ್ಬೋದು, ಸಂಜೆ ಬರ್ಬೋದು, ಯಾವ ಟೈಮ್ ಅಲ್ಲಿ ಬರುತ್ತೆ ಆ ಟೈಮ್ ಅಲ್ಲೇ ಮಾಡ್ಕೋಬೇಕಾಗಿರತ್ತೆ. ಇಲ್ಲಿ ಹೆಚ್ಚಿನ ಟೈಮ್ ಇರತ್ತೆ. ಒಂದೊಂದ್ ಟೈಮ್ ಫುಲ್ ಡೇ ಸಿಗ್ಬೋದು, ಒಂದೊಂದ್ ಟೈಮ್ 4 ಅವರ್ಸ್ 6 ಅವರ್ಸ್ ಸಿಗ್ಬೋದು. ದಿವ್ಯ ಯೋಗದಲ್ಲೆಲ್ಲ 1 ಅವರ್ 30 ಮಿನಿಟ್ಸ್ ಇಷ್ಟೇ ಟೈಮ್ ಸಿಗ್ತಾ ಇತ್ತು, ಆ ಟೈಮ್ ಅಲ್ಲಿ ಮಾಡಿ ಅಂತ ಹೇಳಿ. ಇಲ್ಲಿ ಆ ರೀತಿ ಇರಲ್ಲ. 4 ಅವರ್ಸ್ ಸಿಗ್ಬೋದು, 6 ಅವರ್ಸ್ ಸಿಗ್ಬೋದು, ಕೆಲವೊಮ್ಮೆ 8 ಅವರ್ಸ್ ಸಿಗ್ಬೋದು. ಆ ಟೈಮಲ್ಲಿ ಅದನ್ನ ಮಾಡಬೇಕಾಗಿರುತ್ತೆ ಅಷ್ಟೇನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸರ್, ನಾನು ರಾಘವೇಂದ್ರ. ಮತ್ತೆ ಫುಡ್ ರೆಸ್ಟ್ರಿಕ್ಷನ್ಸ್ ಏನಾದ್ರು ಹೇಳ್ತೀರಾ ಸರ್? ಇದೇ ತಿನ್ಬೇಕು ಅದೇ ಫುಡ್ ತಿನ್ಬೇಕು? ರೆಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಇಲ್ಲ, ಫುಡ್ ರೆಸ್ಟ್ರಿಕ್ಷನ್ಸ್ ಅಂತ ಏನು ಇರಲ್ಲ ಇಲ್ಲಿ. ನೀವು ಯಾವ ರೀತಿ ಡಯಟ್ ಅಲ್ಲಿ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸರಿ. ಇನ್ ಕೇಸ್ ನಾ ಯಾವ್ದಾದ್ರು ಮಂತ್ರ ಕೊಟ್ಟಿದ್ದೀನಿ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ನಾನ್ ವೆಜ್ ಯೂಸ್ ಮಾಡೋವಂಥವ್ರು ಮಂತ್ರ ಚಾಂಟ್ ಮಾಡಬೇಡಿ ಅಷ್ಟೇ. ಸರಿ. ನಾನು ಅದೇ ಅಂದ್ರೆ ಡಯಾಬಿಟಿಸ್ ಇರೋರಿಗೆ ಯಾವ್ದಾದ್ರು ಸ್ವೀಟ್ ಹೇಳ್ಬಿಟ್ರೆ? ಇಲ್ಲ, ಇಲ್ಲಿ ಯಾವ್ದು ಸ್ವೀಟ್ ಫುಡ್ ಇರಲ್ಲ. ಇಲ್ಲಿ ಯಾವ್ದು ಫುಡ್ ತಿನ್ನಿ ಅಂತ ಏನು ಹೇಳಲ್ಲ ನಾವು. ನೀವ್ ಯಾವ ರೀತಿ ನಿಮ್ಮ ಫುಡ್ ಸಿಸ್ಟಮ್ ಹೇಗ್ ನಡೀತಾ ಇದೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಯಾರಾದ್ರು? ನಮಸ್ತೆ, ಕೇಳ್ಬೋದಾ? ಒಮ್ಮೆ 1 ಸೆಕೆಂಡ್. ರಾಘವೇಂದ್ರ ಆಯ್ತಾ? ಓಕೆ, ಅವ್ರು ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಮೇ ಬಿ ಆಗಿರ್ಬೋದು. ಆಗಿದೆ. ಓಕೆ, ಥ್ಯಾಂಕ್ ಯು. ಸೀಮಾ ಹೇಳಿ. ಹಾ, ಗುರುಗಳೇ, ಇದೆ ಆಲ್ರೆಡಿ ಟ್ರೀಟ್ಮೆಂಟ್ ನಡೀತಾ ಇದೆ ಆಯ್ತಾ. ಈಗ ಕೆಲವು ದಿನದಿಂದ ನೀ ಪೈನ್ ಸ್ಟಾರ್ಟ್ ಆಗಿದೆ, ಹೊಸದಾಗಿ ಇದು ಶುರು ಆಗಿದೆ. ಈಗ 6 ಮಂತ್ಸ್ ಇಂದ ಈಗಾಗಲೇ 6 days ಇಂದ ಫಿಸಿಯೋ ಅದು ಇದು ಅಂತ ಟ್ರೀಟ್ಮೆಂಟ್ ನಡೀತಾ ಇದೆ. ಪ್ಲಸ್ ನನ್ಗೆ ಅಂತಾನೆ ನೀವು ಈ ತರ ಕಾರ್ಯಾಗಾರ ಶುರು ಆಯ್ತೇನೋ ಅಂತ ಮನಸ್ಸಿಗೆ ಬರ್ತಿದೆ ನೀವು ಮೆಸೇಜ್ ಕಳಿಸ್ದಾಗಿಂದ. ಮೇ ಬಿ ಈ ಮೆಡಿಸಿನ್ ಜೊತೆ ಅದು ಕೂಡ ನನಗೆ ಬೂಸ್ಟ್ ಆಗ್ಬೋದು ಅಂತ ಅನ್ಕೋತೀನಿ. ಮೇ ಬಿ ನಿಮ್ಮ ಒಂದು ಪ್ರೇಯರ್ಸ್ ಇರ್ಬೋದು ಅಥವಾ ಅಫರ್ಮೇಶನ್ಸ್ ಇರ್ಬೋದು, ಅದು ಯೂನಿವರ್ಸಿಗೆ ರೀಚ್ ಆಗಿರ್ಬೋದು ಅಂತ ಅನ್ಕೋಬಹುದು. ಹೌದು, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಟೈಮ್ ಇಂದ ಹೆಲ್ತ್ ಬಗ್ಗೆ ಏನು ಪ್ರಶ್ನೆ ಕೇಳಿರ್ಲಿಲ್ಲ. ಮತ್ತೆ ಅದಾಗಿ ಅದ್ ಬಿಟ್ಟಿದ್ದೆ. ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಯ್ತು. ಪ್ಲಸ್ 5ನೇ ದಿನ, ಇವತ್ತಿಗೆ 6ನೇ ದಿನ ಡೈಲಿ ಹೋಗ್ತಾ ಇತ್ತು. ಬಹುಶಃ ಅದಕ್ಕೆ ಇದು ಬೂಸ್ಟ್ ಅಪ್ ಆಗಕ್ಕೆ ನನ್ಗೆ ಕಳಿಸ್ತಿದ್ದೀರಾ ಖಂಡಿತ ಅಂತ. ಬೂಸ್ಟ್ ಅಪ್ ಆಗತ್ತೆ, ಖಂಡಿತ ಆಗತ್ತೆ. ಯಾವ ಪಾಯಿಂಟ್ಸ್ ಅಂತ ಹೇಳಿರ್ತೀನಿ, ಆ ಪಾಯಿಂಟ್ಸ್ ಗೆ ಮಾತ್ರ ಮಾಡಿ. ಫಸ್ಟ್ ಅದಕ್ ಮಾಡಿ. ಈಗ ನಿಮ್ದು ಕೆಲವ್ರದ್ದು ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ, ಫಿಸಿಯೋದಲ್ಲಿ ಇರ್ತಾರೆ, ಕೆಲವ್ರು ಮಸಾಜ್ ಎಲ್ಲ ಈ ರೀತಿ ಇರತ್ತೆ ಕೆಲವರಿಗೆ. ಫಸ್ಟ್ ನಾ ಕೊಟ್ಟಿರೋಂತ ಏನಿರುತ್ತೆ ಅದನ್ನ ನೀವು ಮಾಡಿ. ನೆಕ್ಸ್ಟ್ ನೀವು ಮಾಡಿದ್ರೆ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಯಾಕೆಂದ್ರೆ ನಾ ಹೇಳಿದ್ನಲ್ಲ, ಒಂದು ದಿನ ಪ್ರತಿದಿನ ಒಂದೊಂದು ಪೋರ್ಟಲ್ ಇರುತ್ತೆ ಅಂತ ಹೇಳಿ, ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಿರೋ ದೇವತೆಗಳು ಆಕ್ಟಿವ್ ಇರ್ತಾರೆ ಅಂತ ಎಲ್ಲ ಇರುತ್ತದು. ಆವಾಗ ನಾವು ಮಾಡೋದ್ರಿಂದ ಅದು ಹೀಲ್ ಆಗ್ತಾ ಹೋಗತ್ತೆ. ನಾ ಏನ್ ಹೇಳ್ದೆ, ಈಗ ಒಂದು ಪ್ರತಿದಿನ
ಹೇಗೆ ಒಂದು ನೆಕ್ಟಾರ್ ಪಾಯಿಂಟ್ ಅಂತ ಇದೆ ಅಂದಾಗ ಅದೇ ರೀತಿ ಪಾಯ್ಸನ್ ಪಾಯಿಂಟ್ ಅಂತಾನು ಇರಬಹುದಲ್ವಾ? ಅಮೃತ ಇದ್ರೆ ಹೌದು. ವಿಷನೂ ಇರುತ್ತಲ್ವಾ? ಹಾಗಾಗಿ ಫಸ್ಟ್ ಆ ರೀತಿ ಯಾರಾದ್ರೂ ಮಸಾಜ್ ಥೆರಪಿ ಮಾಡ್ತಾ ಇರ್ಬೋದು, ಆಕ್ಯುಪ್ರೆಷರ್ ಮಾಡ್ತಾ ಇರ್ಬೋದು, ಈ ರೀತಿ ಯಾರಾದ್ರೂ ಇದ್ರೆ ಮಾಡ್ತಾ ಇದ್ದವ್ರು ಇದ್ರೆ ನಾ ಕೊಟ್ಟಿರೋ ಟೈಮ್ ಅಲ್ಲಿ ಫಸ್ಟ್ ನೀವು ಇದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಆಕ್ಯುಪ್ರೆಷರ್ ಅದೆಲ್ಲ ಮಾಡ್ಕೊಳ್ಳಿ. ಹೀಲಿಂಗ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೀಲಿಂಗ್ ಮಾಡ್ಕೊಳ್ಳೋ ಅಂತವ್ರಿಗೆ ಇಲ್ಲಿ ಇನ್ನೂ ಬೂಸ್ಟ್ ಆಗತ್ತೆ ಅಷ್ಟೇನೆ ಹೀಲಿಂಗ್ ಮಾಡ್ಕೊಳ್ಳೋ ಅಂತವ್ರಿಗೆ. ಇನ್ನ ಉಳಿದಿದ್ದು ಮಸಾಜ್ ಮಾಡ್ಕೊಳ್ಳೋದು ಇದೆಲ್ಲ ಏನಿದೆ ಬೇರೆ ಪಾಯಿಂಟ್ ಏನಾದ್ರು ಮಸಾಜ್, ಕೆಲವರಿಗೆ ಮಂಡಿ ನೋವಿರುತ್ತೆ ಅವರೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋ ಅಂತ ಇರುತ್ತೆ, ಕೆಲವರಿಗೆ ಜಾಯಿಂಟ್ಸ್ ಪೇನ್, ಆಂಕಲ್ಸ್ ಇದೆಲ್ಲ ಪಾಯಿಂಟ್ಸ್ ಎಲ್ಲ ಮಸಾಜ್ ಮಾಡುವಂತದ್ದು ಇರುತ್ತೆ. ಅವತ್ತಿನ ದಿನ ನಾ ಕೊಟ್ಟಿರುವಂತ ಪಾಯಿಂಟ್ ಯಾವ್ದಿದೆ ಆ ಪಾಯಿಂಟ್ ನ ಫಸ್ಟ್ ಮಸಾಜ್ ಮಾಡ್ಕೊಂಡು ಅಥವಾ ಆಕ್ಯುಪ್ರೆಷರ್ ಮಾಡ್ಕೊಂಡು ನಂತರ ನೀವು ಬೇರೆ ಪಾಯಿಂಟ್ಸ್ ಗಳನ್ನ ಮಾಡ್ಕೋಬಹುದು. ಈಗ ಕೆಲವರು ಈ ರೀತಿ ಥೆರಪಿ ಮಾಡ್ತಾ ಇರುವಂತವ್ರು ಮತ್ತೆ ಫಸ್ಟ್ ನೀವು ಅದನ್ನ ಮಾಡಿದ್ರೆ ಅವತ್ತೇನಾದ್ರು ಆ ಪಾಯಿಂಟ್ ನೆಗೆಟಿವ್ ಆಗಿತ್ತು ಅಂದ್ರೆ ಮತ್ತೆ ಅದೇನಾದ್ರು ಅಂದ್ರೆ ಅದೇನು ಕೆಲಸ ಮಾಡಲ್ಲ ಅಂತ, ನೀವು ಮಾಡಿದೇನು ಕೆಲಸ ಮಾಡಲ್ಲ. ಫಸ್ಟ್ ಇಲ್ಲಿ ಕೊಟ್ಟಿರುವಂತದ್ದು ಏನಿರುತ್ತೆ, ನಾ ಕೊಡುವಂತದ್ದು ಏನಿರುತ್ತೆ ಅದನ್ನ ನೀವು ಫಸ್ಟ್ ಮಾಡ್ಕೊಂಡು ಮಾಡಿದ್ರೆ ನೆಕ್ಸ್ಟ್ ನೀವು ಮಾಡುವಂತದ್ದು ಇನ್ನು ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ. ಓಕೆ. ಮತ್ತೆ ಆಯಿಲ್ ಅದು ನೀವು ಕಾರ್ಯಾಗಾರ ಸ್ಟಾರ್ಟ್ ಆಗೋ ಮುಂಚೆನೆ ಕಳಿಸ್ತೀರಾ ಹೇಗೆ? ಆರ್ಡರ್ ಮಾಡಿದ್ರೆ ಹೇಗೆ? ಇಲ್ಲ ನಾನೇನು ಆಯಿಲ್ ಕಳ್ಸಲ್ಲ. ಆಯಿಲ್ ನೀವೇ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಓಕೆ 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 ಓಕೆ. ಅಷ್ಟು ನಾವೆಲ್ಲ ಪ್ರಿಪೇರ್ ಮಾಡಿ ಕಳಿಸೋ ಅಷ್ಟು ಟೈಮ್ ಕೂಡ ಇಲ್ಲ ಇಲ್ಲಿ. ಹಾಗಾಗಿ ನೀವೇ ಸಿಂಪಲ್ ಆಗಿ ಮಾಡುವಂತದ್ದು ಇರುತ್ತೆ. ಅದನ್ನ ನಾನೇ ಎಲ್ಲ ಒಂದು ಟೈಮ್ ಅಲ್ಲಿ ಆಯಿಲ್ ರೆಡಿ ಮಾಡಿ ಇಡಿ, ನಾನು ಇಲ್ಲಿಂದ ಅದನ್ನ ಚಾರ್ಜ್ ಮಾಡ್ತೀನಿ ಹೀಲಿಂಗ್ ಕಳಿಸಿ. ಓಕೆ. ಓಕೆ ಆಗ್ಲಿ. ಓಕೆ, ಥ್ಯಾಂಕ್ ಯು. ಆಗ್ಲಿ. ಡಾಕ್ಟರ್ ಸಂಜಯ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ನಾನ್ ಮಾತಾಡ್ಬೋದಾ? ಮಾತಾಡಿ. ಮೇ ಬಿ ಅವ್ರ ಸೈಡ್ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ನಾನ್ ಕೂಡ ಸಂಜಯ್ ಸರ್ ನೀವು ಒಂದ್ಸರಿ ಲೀವ್ ಮಾಡಿ ಮತ್ತೆ ಜಾಯ್ನ್ ಆಗಿ, ಒಂದ್ಸರಿ ಲೀವ್ ಆಗಿ ಜಾಯ್ನ್ ಆಗಿ ಮಾತಾಡಿ. ಹಲೋ ಹೇಳಿ ಮಾತಾಡಿ. ಅದೇ ನಾನ್ ಕೂಡ ಇವತ್ತು ಬೆಳಿಗ್ಗೆ ಯೂನಿವರ್ಸ್ ಹತ್ರ ಪೇ ಮಾಡ್ತಾ ಇದ್ದೆ. ಇದು ಕಾಲ್ದು ಟ್ಯಾಬ್ಲೆಟ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ನಮ್ಗೆ, ಇದು ಹೋಗ್ಬೇಕು ಇದು ಅಂತ ಹೇಳಿ. ಆವಾಗ ಹೀಗೊಂದು ಐಡಿಯಾ ಬಂತು. ಕಡಲೆ ಹಿಟ್ಟಲ್ಲಿ ಕಾಲನ್ನು ಸ್ವಲ್ಪ ಮೆಸೇಜ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿ. ಕಡೆಗೆ ಮಧ್ಯಾಹ್ನ ನೋಡುವಾಗ ನಿಮ್ದು ಇದು ಬಂತು. ನನ್ಗೂ ಆಶ್ಚರ್ಯ ಇತ್ತು, ಸೀಮಾ ಅವ್ರ ತರ ಇದು ಹೇಗಪ್ಪ ಈ ಲಿಂಕ್ ಬಂತು ಅಂತ ಹೇಳಿ. ಮೇ ಬಿ ನಿಮ್ಮೆಲ್ಲರ ಒಂದು ಥಾಟ್ಸ್ ಆಗಿರ್ಬೋದು, ಥಾಟ್ ಫಾರ್ಮ್ಸ್ ಆಗಿರ್ಬೋದು, ಅಫರ್ಮೇಶನ್ಸ್ ಆಗಿರ್ಬೋದು, ಎಲ್ಲ ಯೂನಿವರ್ಸಿಗೆ ರೀಚ್ ಆಗಿ ನಿಮ್ಮೆಲ್ಲರದ್ದು ಸೇರಿ ನನಗೆ ಒಟ್ಟಿಗೆ ಬಂದಿರಬಹುದು ಮೆಸೇಜ್ ಮಾಡು ಅಂತ ಹೇಳಿ. ಅದಕ್ಕೋಸ್ಕರನೇ ಇಷ್ಟು ದಿನದಿಂದ ರೆಡಿ ಆಗ್ತಿತ್ತೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವೆಲ್ಲ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದರಿಂದ ಏನೇ ಪಾಸಿಟಿವ್ ಅಂತ ಆಯ್ತು ಅಂದ್ರೆ ಎಲ್ಲ ಯೂನಿವರ್ಸಿಗೆ ಹೇಳ್ಬೇಕು, ನೆಗೆಟಿವ್ ಆದ್ರೆ ನನಗೆ ಎಷ್ಟಾದ್ರೂ ಬೈಕೋಬಹುದು. ಇಲ್ಲ ಸರ್, ಯಾವತ್ತು ನಾವು ನಿಮ್ಮನ್ನ ಒಂದ್ಸತಿ ಗುರುಗಳಂತ ತಗೊಂಡ್ಮೇಲೆ ನಾವು ನಿಮ್ಮಲ್ಲಿ ಧನ್ಯವಾದಗಳನ್ನೇ ಹೇಳ್ತೀವಿ. ನಾವು ಬೇರೆ ಏನಿಲ್ಲ ಸರ್, ಎಲ್ಲಾನು ಇಷ್ಟವರೆಗೂ ಒಳ್ಳೇದೇ ಆಗಿದೆ. ಎಲ್ಲ ಗುರುಗಳ ಆಶೀರ್ವಾದ, ಗುರುಗಳು ಇರ್ತಾರೆ ಜೊತೆಯಲ್ಲಿ. ಗುರು ಅಂತ ನಂಬದ್ಮೇಲೆ ಒಂದ್ ಶಕ್ತಿ ಬಂದೇ ಬರುತ್ತೆ, ಅದು ಹೀಲ್ ಮಾಡುತ್ತೆ, ಒಳ್ಳೇದಾಗೆ ಆಗತ್ತೆ. ಒಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ಆಲ್ರೆಡಿ ಆ ಕ್ವಶನ್ ಉತ್ತರ ಕೊಟ್ಟಿದ್ದೀನಿ. ಆಲ್ರೆಡಿ ನೀವು ಪ್ರತಿದಿನ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡ್ತಾ ಇದ್ರೆ ಇದನ್ನ ಮಾಡಬಾರ್ದಾ ಬೇಡ ಅಂತ ಹೇಳಿ ನಾನು ಆಲ್ರೆಡಿ ಉತ್ತರ ಕೊಟ್ಟೆ. ನೀವೇನಾದ್ರು ಆಕ್ಯುಪ್ರೆಷರ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನಾ ಹೇಳಿರೋಂತ ಪಾಯಿಂಟ್ಸ್ ಗಳಿಗೆ ಆಕ್ಯುಪ್ರೆಷರ್ ಮಾಡಿ, ನಂತರ ನೀವು ಯಾವ್ಯಾವ ಪಾಯಿಂಟ್ಸ್ ಮಾಡ್ಬೇಕು ಅನ್ಕೊಂಡಿದೀರಾ ಆ ಪಾಯಿಂಟ್ಸ್ ಗಳನ್ನ
ಆಕ್ಯುಪ್ರೆಷರ್ ನ ಮಾಡ್ಕೋಬಹುದು. ಮೇ ಬಿ sir. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ, ನೀವು ಹೌದು ಆನ್ಲೈನ್ sir. ಅಲ್ಲಿ ಇದ್ರೆ. ಓಕೆ ಹೌದು. ಓಕೆ ಓಕೆ ಆಯ್ತಾ Thank ನಿಮ್ದು you. ಸುಧಾಕರ್ ಮತ್ತೆ ಅವ್ರದ್ದು ಆಯ್ತಾ? ಆಯ್ತು ಸರ್, ಆಯ್ತು. ಓಕೆ ಓಕೆ ನೆಕ್ಸ್ಟ್ ಯಾರ್ದಾದ್ರು ಕ್ವಶನ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ. ಇಲ್ವಾ ಯಾರ್ದು ಕ್ವಶನ್ ಇಲ್ವಾ? ಸಂಜಯ್ ಅವ್ರು ಮಾತಾಡ್ತಿದ್ರಲ್ವಾ, ಡಾಕ್ಟರ್ ಸಂಜಯ್? ಜಾಯಿನ್ ಆದ್ರಲ್ವಾ? ನೋಡಿ ನಿಮ್ ಸೈಡ್ ನೆಟ್ವರ್ಕ್ ಇಶ್ಯೂ ಏನಾದ್ರು ಇದೆಯಾ ಅಂತ ಹೇಳಿ. ಒಂದ್ಸರಿ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಅಲ್ಲಿ ಇದೆ ನಿಮ್ದು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ ನೆಕ್ಸ್ಟ್ ಯಾರ್ದಾದ್ರು ಕ್ವಶನ್ ಇದೆ, ಅವರಿಗೆ ಗೊತ್ತಾಗ್ತಿಲ್ಲ ಇರ್ಬೋದು. ಓಕೆ ಯಾರ್ದು ಕ್ವಶನ್ ಇಲ್ಲ ಅಂದ್ರೆ ಏನ್ ಮಾಡೋಣ? ಎಲ್ರಿಗೂ ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಜಾಯಿನ್ ಆಗೋರು ಸ್ವಲ್ಪ ಬೇಗನೆ ಜಾಯಿನ್ ಆಗಿ. ಜಾಯಿನ್ ಆಗಿ ಅಂದ್ರೆ ಇವತ್ತೇ ಜಾಯಿನ್ ಆಗಿ ಅಂತ ಅಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಯಿನ್ ಆಗಬೇಡಿ. ಸ್ವಲ್ಪ ಮೊದಲೇ ಜಾಯಿನ್ ಆದ್ರೆ ನಿಮ್ಮ ಒಂದೆಲ್ಲ ಚೆಕ್ ಮಾಡಿ, ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡಿ ನಾವು ಇಲ್ಲಿ ಎಲ್ಲಿ ಯಾವ ಒಂದು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಹೇಳಿ ಈಸಿ ಆಗುತ್ತೆ. ಅದರ್ವೈಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಜೂನ್ 1 ಅಂದ್ರೆ ಅದ್ರ ಹಿಂದಿನ ದಿನನಾದ್ರು ಮಾಡ್ಕೊಳ್ಳಿ. ಜೂನ್ 1ನೇ ತಾರೀಕು ಜಾಯಿನ್ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಒಂದು ಡೇ ಮಿಸ್ ಕೂಡ ಆಗ್ಬೋದು ನಿಮಗೆ. ಇಲ್ಲೊಂದು 30 ಡೇಸ್ ಸಿಗುತ್ತೆ ನಿಮಗೆ. 30 ಡೇಸ್ ಅಲ್ಲಿ 2 ಸೈಕಲ್ಸ್ ಆಗುತ್ತೆ. 2 ಸೈಕಲ್ಸ್ ಆಕ್ಚುಲಿ ಪಾಸಿಟಿವ್ ಆಗೇ ಇರುತ್ತೆ. ನೋಡೋಣ, ಉಳಿದಿದ್ದು ನೋಡೋಣ ಹೇಗೆ ಏನು ಅಂತ ಹೇಳಿ. ಹಲೋ ಹಲೋ ಹಾ ಹಲೋ ನಮಸ್ತೆ, ಹೇಳಿ 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 ಕೇಳಿಸ್ತಾ ಇದೆ. ಸಾರಿ, ಅದೇನೋ ಇಶ್ಯೂ ಆಗಿತ್ತು ಅನ್ಸುತ್ತೆ, ಮೈಕ್ದೇನೋ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ನಾನು. ಇದು ಗುರುಗಳು ನಾನು ಏನ್ ಕೇಳಬೇಕಿತ್ತು ಅಂದ್ರೆ, ನಮ್ಮ ತಾಯಿಗೆ ಆಕ್ಚುಲಿ ಶಿ ಹಸ್ ಗಾಟ್ ಲೋ ಬ್ಯಾಕ್ ಪೇನ್. ಶಿ ಇಸ್ ಅರೌಂಡ್ 77 years ಅಂಡ್ ಇಟ್ಸ್ ಏಜ್ ರಿಲೇಟೆಡ್ ಇಶ್ಯೂ. ಓಕೆ, ಅವ್ರು ಟ್ರೈ ಮಾಡ್ಬೋದಾ ಇದನ್ನ ಅಂತ? ಮಾಡಬಹುದು, ಅವ್ರಿಗೆ ಅಂದ್ರೆ ಅವರೇ ಮಾಡ್ಕೋಬೇಕಾಗತ್ತೆ. ಅವರೇ ಮಾಡ್ಕೋಬೇಕು ಅಥವಾ ಯಾರಾದ್ರೂ ಮಾಡ್ಬೇಕು ಅವರಿಗೆ. ಅವ್ರಿಗೆ ಯಾವ ಪಾಯಿಂಟ್ ಬಂದಿದೆ ಅದೇ ಪಾಯಿಂಟ್ಗೆ ಅವ್ರಿಗೆ ಯಾರಾದ್ರೂ ಬೇರೆಯವ್ರು ಮಾಡ್ಬೇಕಾಗತ್ತೆ. ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ ಅಂದ್ರೆ. ಓಕೆ ಅಂದ್ರೆ ಮಾಡ್ಬೋದು. ಹಾ ಫೈನ್. ಸೊ ದಿಸ್ ಇಸ್ ರಿಲೇಟೆಡ್ ಟು ಹೆಲ್ತ್ ರಿಲೇಟೆಡ್ ಅಲ್ವಾ ಇದು ಆಕ್ಚುಲಿ? ಇದು ಒಂದ್ ರೀತಿಲಿ ಹೆಲ್ತ್ ಇದೆ, ಪ್ಲಸ್ ಫಾರ್ಚೂನ್ ಕೂಡ ಆಕ್ಟಿವ್ ಆಗ್ಬೋದು. ಯಾವ್ದೋ ಫಾರ್ಚೂನರ್ ರಿಲೇಟೆಡ್ ಲಕ್ ಏನಾದ್ರು ಇದ್ರೆ, ಅಲ್ಲೇನಾದ್ರು ಬ್ಲಾಕೇಜ್ ಇದ್ರೆ ಅದು ಆಕ್ಟಿವ್, ಅದು ಕೂಡ ಆಮೇಲೆ ವಿ ಆರ್ ನಾಟ್, ನಾ ಇದೇ ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು. ಸೊ ನಾವು ರೇಖಿ ಕ್ಲಾಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ಅದು ಇಲ್ದಿರೇನು ಮಾಡ್ಬೋದಾ ಇದನ್ನ ಅಂತ? ಮಾಡ್ಬೋದು. ಈಗ ನಾ ಕೊಟ್ಟಿರುವಂತ ಪಾಯಿಂಟ್ಸ್, ಈಗ ಆಕ್ಯುಪ್ರೆಷರ್ ಗೊತ್ತಿಲ್ಲ, ರೇಖಿ ಗೊತ್ತಿಲ್ಲ ಅನ್ನುವಾಗ ನಾ ಕೊಟ್ಟಿರೋ ಪಾಯಿಂಟ್ಸ್ ಮೇಲೆ ಒಂದ್ ಸ್ವಲ್ಪ ಹೊತ್ತು ಒತ್ತಿ ಇಡ್ಕೊಳಕ್ಕೆ ಆಗತ್ತಲ್ವಾ, ಪ್ರೆಷರ್ ಕೊಡ್ಲಿಕ್ಕೆ ಆಗತ್ತೆ. ಮಸಾಜ್ ಮಾಡ್ಬೋದಲ್ವಾ, ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಬೋದಲ್ವಾ. ಲೈಟ್ ಪ್ರೆಷರ್, ತುಂಬಾ ಹೆಚ್ಚಿನ ಪ್ರೆಷರ್ ಅಲ್ಲ. ಪ್ರೆಷರ್ ಅಲ್ಲಿ ಹೇಗೆ ಅಂದ್ರೆ ಕೆಲವೊಂದು ಬೇರೆ ಬೇರೆ ಶಾರ್ಪ್ ಎಡ್ಜ್ ಇರುವಂತ ಬೇರೆ ಬೇರೆ ಇದೆಲ್ಲ ಬರುತ್ತೆ, ಪ್ರಾಪ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ರಿಂಗ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಇರುತ್ತೆ. ವ್ಯಾಂಡ್ಸ್ ಟೈಪ್ ಅಲ್ಲಿ ಬರುತ್ತೆ. ಇಲ್ಲ ಆ ರೀತಿ ಏನಿಲ್ಲ, ನಿಮ್ ಬೆರಳಲ್ಲೇ ನೀವು ನಿಧಾನವಾಗಿ ಒಂದ್ ಜೆಂಟಲ್ ಆಗಿ ಮಸಾಜ್ ಮಾಡುವಂತದ್ದು ಮಾಡಬಹುದು. ಓಕೆ, ಯಾರಿಗೂ ಕಷ್ಟ ಏನಾಗಿರಲ್ಲ ಇದು. ಓಕೆ. ಟು ಸ್ಟಾರ್ಟ್ ವಿತ್ ದಿಸ್ ಇಸ್ ಅ ಗುಡ್ ಸ್ಟಾರ್ಟ್ ಅಂತ ಹೇಳ್ತಿದ್ದೀರಲ್ಲ, ಇನ್ ಕೇಸ್ ನಮ್ಮ ತಾಯಿಗಾದ್ರೆ ಮಾಡ್ಬೋದು, ಗುಡ್ ಸ್ಟಾರ್ಟ್ ಆಗಬಹುದು. ಓಕೆ ಫೈನ್, ಸರಿ. 100% ಪಾಸಿಟಿವ್ ಆಗುತ್ತೆ. ಏನಾದ್ರು ಆ ರೀತಿ ಪೇನ್ ಎಲ್ಲ ಇತ್ತು ಅಂದ್ರೆ ಅದೆಲ್ಲ ರಿಲೀಫ್ ಆಗ್ತಾ ಹೋಗುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಏಜ್ ಆಲ್ಸೋ ಮ್ಯಾಟರ್ಸ್. ಈಗ ತುಂಬಾ ವರ್ಷದಿಂದ ಇರುವಂತಹ ಕಾಯಿಲೆಗಳು 30 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದು
ಅದು ಹೇಳಲಿಕ್ಕಾಗಲ್ಲ. ಆದ್ರೆ ಆ ಒಂದು ಡೈಲಿ ಏನ್ ಮಾಡೋ ಇದರಿಂದ ಅವರಿಗೊಂದು ಆ ಒಂದು ನಿರಾಳತೆ ಅಂತ ಏನಿರುತ್ತೆ, ಮೀನ್ಸ್ ಸ್ವಲ್ಪ ನೋವು ಕಡಿಮೆ ಇರಬಹುದು, ಒಂದು ಸೂದಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ. ಓಕೆ. ಪೋಸ್ಟ್ 30 ಡೇಸ್ ಏನು 30 ಡೇಸ್ ಆದ್ಮೇಲೂ ಮಾಡ್ಬೋದಾ ಅಥವಾ ಇಲ್ವಾ ಅಷ್ಟೇನಾ? ಇಲ್ಲ 30 ಡೇಸಿಗೆ ಎಂಡ್ ಆಗುತ್ತೆ ಅಷ್ಟೇನೆ. ಓ, ಎಂಡ್ ಹೋಗುತ್ತೆ ಅಷ್ಟೇ. ಓಕೆ. ಹೌದು, 30 ಡೇಸಿಗೆ ಇದು ಮುಗಿಯುತ್ತೆ. ಅಷ್ಟ್ರಲ್ಲಿ ಸಾಕಷ್ಟು ಚೇಂಜಸ್ ಆಗಿರುತ್ತೆ. ನೋಡಿ, ನಾನು ಇವತ್ತು ಸ್ಟೇಟಸ್ ಅಲ್ಲಿ ಕೂಡ ಹಾಕಿದ್ದೆ, ಇದೇ ಗ್ರೂಪ್ ಅಲ್ಲಿ ನಾನೊಂದು ಇದ್ ಕೊಟ್ಟಿದ್ದೆ, ನಿಮ್ಮ ಹೆಸರು ಹೋಗಿ ಅಂತ ಹೇಳಿ ನೋಡ್ದೆ. ಆಲ್ಮೋಸ್ಟ್ ಅದು ಬರೀತಾ ಇದಾರೆ. ನಾ ಯಾರು ನೇರವಾಗಿ ಹೇಳಿದೀನಿ ಅವರು ಕೂಡ ಬರೀತಾ ಇದಾರೆ. ಅವರೆಲ್ಲ ಸಾಕಷ್ಟು ಬದಲಾವಣೆಗಳನ್ನ ಹೇಳಿದ್ದಾರೆ. ಹೆಲ್ತ್ ಅಲ್ಲಿ ಕೂಡ ಇದಾಗಿದೆ. ಯಾರೆಲ್ಲ ಇಲ್ಲಿ ಈ ಗ್ರೂಪ್ ಅಲ್ಲಿ ಇದಾರೆ, ಆ ಗ್ರೂಪ್ ನವರಿಗೆ ಮಾತ್ರ ಇದಿರುತ್ತೆ. ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಿಮ್ಮ ತಾಯಿಯವರ ಒಂದು ಆರೋಗ್ಯದ ವಿಷಯವಾಗಿ ನೀವು ಅವ್ರ ಹೆಸರು ಬರೀರಿ, ಅಷ್ಟು ಬರೀತಾ ಹೋಗಿ ಡೈಲಿ. ಓಕೆ. ಎಷ್ಟಾಗತ್ತೆ ಅಷ್ಟು, ನೀವು ಇಷ್ಟು ಲಿಮಿಟ್ಸ್ ಅಂತ ಏನಿಲ್ಲ, ಎಷ್ಟಾಗತ್ತೆ ಅಷ್ಟು ಬರೀತಾ ಹೋಗಿ. ಮಿನಿಮಮ್ ಒಂದು 27 ಟೈಮ್ಸ್ ಇಂದ 108 ಅಂತ ಅನ್ಕೊಳ್ಳಿ, ಅಷ್ಟಾದ್ರೂ ಬರೀರಿ. ಅಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಈಗ ಎನಿ ಸ್ಪೆಸಿಫಿಕ್ ಟೈಮ್ ಟು ಬಿ ರಿಟರ್ನ್ ಆರ್ ಎನಿ ಟೈಮ್? ಇಲ್ಲ ಇದು ಎನಿ ಟೈಮ್ ಅಲ್ಲಿ, ಯಾವ ಟೈಮ್ ನಿಮ್ಮ ಫ್ರೀ ಟೈಮ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ಬರೀತಾ ಹೋಗಿ. ಓಕೆ, ಫೈನ್. ಹಾ, ಇನ್ನು ಒಂದು ಹೇಳ್ಬೇಕು ಅಂದ್ರೆ, ನಾನು ಮೇ ಬಿ ಈ ಗ್ರೂಪ್ ಅಲ್ಲಿ ಶೇರ್ ಮಾಡಿಲ್ಲ ಆ ವಿಷಯ. ಅದೇನ್ ಬರೀತೀರಾ, ಆ ಒಂದು ಪೇಪರ್ ಅಂತ ಏನಿರುತ್ತೆ, ಆ ಪೇಪರ್ ಅಲ್ಲಿ ಓಕೆ. ಸೈಡ್ ಏನ್ 4 ಮೂಲೆ ಅಂತ ಏನಿರುತ್ತೆ ಅಲ್ಲಿ ಹಚ್ಬೋದು. ಅದನ್ನ ಹಚ್ಚಿ ನಂತರ ಬರೀತಾ ಹೋಗಿ. ಓಕೆ, ಫೈನ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕ್ಲಾರಿಫಿಕೇಶನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರು? ಹ್ಯಾಂಡ್ ರೈಸ್ ಮಾಡಿದ್ರಲ್ಲ. ಓಕೆ, ನೆಕ್ಸ್ಟ್ ಯಾರ್ದಾದ್ರು ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇದು ಪಂಚಭೂತ ಮತ್ತೆ ಯೂನಿವರ್ಸಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಇದರಲ್ಲಿ ನವಗ್ರಹಗಳು ಕೂಡ, ಎಲ್ಲ ನವಗ್ರಹಗಳು ಕೂಡ ಇದರಲ್ಲೇ ಬರುವಂಥದ್ದು. ಹಾಗಾಗಿ ಗ್ರಹಗಳ ಬಗ್ಗೆ ಏನು ಇದೆಲ್ಲ ಇಲ್ಲ, ಇದರಲ್ಲಿ ಅದೇ ಬೇರೆ ಆಗಿರುತ್ತೆ. ಯಾರೋ ಪ್ರಶ್ನೆ ಕೇಳಿದ್ದಾರೆ, ಅವರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಪಂಚಭೂತಕ್ಕೆ ಸಂಬಂಧಪಟ್ಟಿರುತ್ತೆ. ಇದು ಯೂನಿವರ್ಸ್ ಅಂತ ಅನ್ಕೊಳ್ಳಿ, ಯೂನಿವರ್ಸಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ನಾನು ಮೊದ್ಲೇನೆ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪಂಚಭೂತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಪೋರ್ಟಲ್ಸ್ ಅಂತ ಏನಿರುತ್ತೆ ಅದು ಆಕ್ಟಿವ್ ಇರುತ್ತೆ. ಆ ಟೈಮಲ್ಲಿ ಇದು ಹೀಲ್ ಮಾಡಬೇಕು, ಅಷ್ಟೇ ಆಗಿರುತ್ತೆ. ಓಕೆ, ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೋಡಿ, ಯಾರಾದ್ರೂ ಡೌಟ್ಸ್ ಇದ್ರೆ ಇಲ್ಲೇ ಮೆಸೇಜ್ ಅಂತ ಒಂದು ಆಪ್ಷನ್ ಇದೆ, ಆ ಮೆಸೇಜ್ ಮೂಲಕನೇ ಮಾಡ್ಬೋದು. ನನಗೆ ಗ್ರೂಪ್ ಅಲ್ಲಿ ಹಾಕಿದ್ರೆ ಅಂದ್ರೆ ಪರ್ಸನಲ್ ಆಗಿ ಹಾಕಿದ್ರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲೇ ಮೆಸೇಜ್ ಅಂತ ಇದೆ, ಅಲ್ಲೇ ನೀವು ಟೈಪ್ ಮಾಡಿ ಹಾಕಿದ್ರು ಕಾಣಿಸುತ್ತೆ. ಧನ್ಯವಾದಗಳು. ಕಾಣಿಸ್ತಾ ಇರ್ಬೋದಲ್ವಾ ಎಲ್ರಿಗೂ? ಓಕೆ, ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸೇರ್ಬೇಕು ಅನ್ಕೊಂಡಿದ್ದೀರಾ ಆದಷ್ಟು ಬೇಗ 1-2 ದಿನ ಮುಂಚಿತವಾಗಾದ್ರೂ ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.